ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನೀನು ಮಜಾ ಟಾಕೀಸ್ ಆದ್ರೆ ನಾನು ಮಜಾ ಭಾರತ. ಹಂಗಾರೆ ಕನ್ನಡಕ್ಕೆ ಹೋಗಿಲ್ಲ. ನಮ್ ಗುಟ್ಟೋ ಮಕ್ಕಳೇ ಕನ್ನಡದ ಕೋಗಿಲೆಗಳು. ನೀನು ಸರಿಯಾದ್ರೆ ನಾನು ತಪ್ಪು. ನಾನು ತಪ್ಪು ಮಾಡ್ತಾನೆ ಇರ್ತೀನಿ. ಅಂದ್ರೆ ನೀನ್ ತವ್ರ ಮನೆಗೆ ಹೋದ್ರೆ ನನ್ಗೆ ಅಡಿಗೆ ತಿಂಡಿ ಮಾಡಕ್ ಬರಲ್ವಲ್ಲ ನೀಲಾ? ರೀ ಏನ್ರಿ ನೀವು? ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ನಿಮ್ಮನ್ ಬಿಟ್ಟು ಹೋದ್ರೆ ನಾನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂತೀನಿ ಗೊತ್ತಾ? ಈಗ ಹೋಗ್ಲೇಬೇಕಾ? ಹ್ಞೂನಮ್ಮ. ನನಗೆ ನನ್ನ ನೀಲಾ ಬೇಕು ಬೇಕು. ಅದ್ಯಾಕೆ ಹಿಂಗ್ ಸಣ್ಣ ಹುಡುಗ್ರಂಗ್ ಹಠ ಮಾಡ್ತೀರಾ ನೀವು? ಹೋಗ್ಲೇಬೇಕಾ? ಹ್ಞೂನಮ್ಮ. ಹುಷಾರು. ಹ್ಞೂನಮ್ಮ. ಏನಾದ್ರಿ? ನಡ್ಕೊಂಡು ಹೋಗ್ತೀಯನ ನೀನು? ಹ್ಞೂನಮ್ಮ. ಅಯ್ಯೋ ರಾಮ, ನನ್ನ ಹೆಂಡತಿ ಸಾ. ಆಟೋ ಆಟೋ ಆ ನಾಗರಬಾಯಿವರೆಗೂ ಬಿಟ್ಬಿಡಿ. ಅವಾಗ ಅವಾಗ ವಿಡಿಯೋ ಕಾಲ್ ಮಾಡ್ತಾ ಇರೇ. ಹಲೋ, ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಲ್ಲ ನೀನು? ಈಗ ತಾನೇ ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲು. ಎಲ್ಲಿದ್ಯೋ ಅಲ್ಲೇ, ಹೆಂಗಿದ್ಯೋ ಹಂಗೆ ಕಣ್ಣು ಮುಚ್ಚಿ ಬೀಳೋದ್ರೊಳಗೆ ನಾನು ಕಣ್ಣು ಮುಂದೆ ಇರಬೇಕು. ಸುಕನ್ಯಾ, ರಾಜೇಶ್ ನೀನು ಸುಕನ್ಯಾ. ಹೋಗ್ರಿ ನೀವು. ಯಾವಾಗ್ಲೂ ಒಂಟಿಯಾಗಿದ್ದಾಗ್ಲೇ ನನ್ನನ್ನು ಕರೆಸ್ತೀರಾ. ಚಳಿಯಾದಾಗ ಹೊಚ್ಕೊಳಕ್ ನಾನೇನ್ ಸ್ವೆಟ್ರಾ? ಸುಕನ್ಯಾ, ನೀನು ಸ್ಪೆಟ್ರ್ ಅಲ್ಲ, ಮತ್ತೆ ಪೆಟ್ರೋಲು. ಮಿತವಾಗಿ ಬಳಸ್ಬೇಕಷ್ಟೇ. ಏನಾಯ್ತು ಕೈಯಲ್ಲಿ ಆಪಲ್ಲು? ಗೊತ್ತಿಲ್ವಾ? ಇಲ್ಲಪ್ಪ. ರವಿಚಂದ್ರನ್ ಸಿನಿಮಾ ನೋಡಿಲ್ವಾ? ಅದ್ರಲ್ಲಿ ಸೊಂಟದ ಮೇಲೆ ಆಪಲ್ ಎಸಿತಾರಲ್ಲ, ಹಂಗೆ ನೀವು ಎಸಿರಿ. ಸೊಂಟದ ಮೇಲೆ ಎಲ್ಲಿ ಸೊಂಟ ತೋರ್ಸು. ನೀವ್ ಯಾವಾಗ್ಲೂ ಹಿಂಗೆ ಗೋಲ್ ಹಾಕಕ್ಕೆ ಬರಲ್ಲ. ಮಿಸ್ ಮಾಡ್ತಾನೆ ಇರ್ತಾನೆ. ಅವ್ರು ಇನ್ನೊಂದ್ ಮಾಡ್ತಾರೆ ಗೊತ್ತಾ? ಏನು? ಬೇಡ ರಾಜೇಶ್, ಬೇಡ ರಾಜೇಶ್, ರಾಜೇಶ್ ಬೇಡ ರಾಜೇಶ್. ದ್ರಾಕ್ಷಿನಾ? ಇವೆಲ್ಲ ನಂಗೇನಾ? ಇಲ್ಲಪ್ಪ. ಮತ್ತೆ ನಿನಗೊಂದು ನನಗೊಂದು. ಎಲ್ಲಿ ಮಾಡು. ಹೋಗ್ರಿ ನೀವು. ಅಯ್ಯೋ ಬೇಜಾರ ಬೇಡ, ತಗೋ. ಹೋಗ್ರಿ ನೀವು, ಬರೀ ತಮಾಷೆ ಮಾಡ್ತೀರಿ. ಇಲ್ಲ ಸರ್, ನಿನ್ಗೆ ತಗೋ. ನೋಡೆ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ಒಂದು ವಾರ ಆದ್ರೂ ಬರಲ್ಲ. ಈಗ ಡೋರ್ ಹೊಡಿತಾ ಹೊಡಿಲಿ ಬಿಡು. ಒಂದು ನಿಮಿಷ ಇರು. ಬೆವರು ಕಡೆ ಮೂಡಲ್ಲೇ ಇರ್ಬೇಕು. ಸರಿ ಬೇಗ ಬಾ. ಬಾಯ್ ರಾಜೇಶ್, ಇವಾಗ ಮೂಡ್ ಬಂತ? ಇಲ್ಲಪ್ಪ, ಹೋಯ್ತು. ಯಾಕೆ? ನನ್ನ ಹೆಂಡತಿ ಬಂದಿದ್ದಾಳೆ. ಹೆಂಡತಿನ? ಒಂದ್ ವಾರ ಬರಲ್ಲ ಅಂತ ಹೇಳಿದ್ಯಲ್ಲೋ? ಅವ್ಳು ಬರೋದ್ ನನಗೇನು ಕನಸು ಬಿದ್ದಿತ್ತಾ? ಇವಾಗ ಏನ್ ಮಾಡೋದು? ಅಷ್ಟು ಬಚ್ಚಿಟ್ಕೊಂಡೆ. ರಾಜೇಶ್, ನಿನ್ ಹೆಂಡತಿ ಬಂದ್ರೆ ನಾನು ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳ್ಬೇಡ. ರಾಜೇಶ್, ಈ ಟೈಮಲ್ಲಿ ರೊಮ್ಯಾನ್ಸ್ ಬೇಕಿತ್ತ ನಿನಗೆ? ರಾಜೇಶ್, ನಾನ್ ಬಂದಿಲ್ಲ. ಏನು ಅಂದ್ರೆ? ಯಾಕ್ರಿ ಬಾಗಿಲು ತೆಗಿಯಕ್ಕೆ ಇಷ್ಟೊಂದು ಯಾಕ್ರಿ ಲೇಟ್ ಮಾಡಿದ್ರಿ ನೀವು? ಅದು ಬಾತ್ರೂಮ್ಗೆ ಹೋಗಿದ್ದೆ. ಅದನ್ಯಾಕೆ ಇಷ್ಟೊಂದು ಮೆಲ್ಲಿಗೆ ಹೇಳ್ತಿದ್ದೀರಾ? ಹೌದಲ್ವಾ, ನಾನು ಬಾತ್ರೂಮ್ಗೆ ಹೋಗಿದ್ದೆ. ನಾನಿಲ್ಲ ಅಂದ್ರೆ ಸಾಕು, ಬರೀ ಬಾತ್ರೂಮ್ ಅಲ್ಲೇ ಇರ್ತೀರಾ ನೀವು. ಹೋಟೆಲ್ ಅಲ್ಲಿ ತಿಂತೀರಾ, ಹೊಟ್ಟೆ ಕೆಡಿಸ್ಕೊತೀರಾ. ಅದಿರ್ಲಿ ಬಿಡೆ, ಇದನ್ನ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ ನೀನ್. ಹಿಂಗ್ ಬಂದ್ಬಿಟ್ರೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಕಣೆ. ಅಂದ್ರೆ ಊಟ ತಿಂಡಿ ಎಲ್ಲ ಹೋಟ್ಲಲ್ಲಿ ಹೇಳಿದ್ದೆ ಅಂದೆ. ಅದಕ್ಕೆ ತಲೆ ಕೆಡಿಸ್ಕೊಳ್ತೀರಿ? ಕ್ಯಾನ್ಸಲ್ ಮಾಡಿದ್ರೆ ಆಯ್ತಪ್ಪ. ಕ್ಯಾನ್ಸಲ್ ಅಂತ ಕಣೆ. ಕ್ಯಾನ್ಸಲ್ ಏನಂದ್ರಿ? ಹೌದೌದು, ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನನ್ನ ಹೆಂಡತಿ ಬಂದ್ಬಿಟ್ಟಿದ್ದಾಳೆ.
ಹಂಗಂದ್ರ ಹಚ್ಚಿನ ಏನು ನೀಲ ಹಾ. ಊರ್ಗ್ ಹೋಗ್ತೀನಿ ಅಂತ ಹೋಗಿ ಈಗ್ಲೇ ಬಂದ್ಬಿಟ್ಟಿದ್ಯಲ್ಲೇ ಒಂದ್ 15 ದಿನ ಇದ್ದು ಶ್ರಾವಣ ಗೀವಣ ಕಳ್ಕೊಂಡು ಅಪ್ಪನ ಜೊತೆ ಆರಾಮಾಗಿ ಬರ್ಬೋದಾಯ್ತಮ್ಮ. ನಾನು ಹಂಗ ಅನ್ಕೊಂಡೆ ಹೋದಿರಿ. ಇನ್ನೇನ್ ಬಸ್ ಒಳಗ್ ಕಾಲ್ ಇಡ್ಬೇಕಾಗಿತ್ತು ಅಷ್ಟಲ್ಲ ಅಪ್ಪ ಕಾಲ್ ಮಾಡ್ದ. ಅಯ್ಯೋ ರಮ್ಮ ಏನಾಯ್ತಂತೆ? ವಾಂತಿ ಬೇದಿ ಬಂದು ಏನು ಸತ್ಕಿತ್ತು ಹೋದ್ರೆ ಹೆಂಗೆ? ಅದಲ್ಲ ರೀ, ಮಳೆ ಗಾಳಿ ಜೋರಾಗಿ ಮನೆನೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತರಿ. ಅದಕ್ಕೆ ಇನ್ನು ನಾರಲ್ಲಿ ನಾನ್ ಬರ್ತೀನಿ, ನೀನ್ ಯಾಕೆ ಬರ್ತೀಯಾ ಅಂದ್ರು. ಅಂದ್ರೆ ನಿಮ್ಮ ಅಪ್ಪ ಅವ್ವ ಅಂದಿವಿ. ಪಗಣಿ ಕೂಟ ಅಂತ ಕೇಳಿದ್ದೆ, ಮೇಬಿ ಇದೇ ಇರ್ಬೇಕು. ಮಗಳೇ ಏನ್ ಖುಷಿ ವಿಷಯನ? ಊರ್ಗೆಲ್ಲ ಸ್ವೀಟ್ ಹಂಚಲಾ? ಅಮ್ಮ ಅಯ್ಯೋ 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 ಬಾವ, ನಿಮ್ ಮಗಳನ್ನ ಹಚ್ಕೊಂಡೆ ಹೋಗ್ತಾ ಇದ್ದಾಳೆ. ಬಾವ ಮಂಚದ ಮೇಲೇನೆ ಕೂತಿದ್ದೀರಿ ಅಂದ್ರೆ ಮಂಚದ ಮೇಲೆ ಕುಸನ್ ಐತೆ, ಕೂಸ್ಬೇಕಾ? ಹೊಳಿ ಅಂದ್ರೆ ನನ್ನ ಹೆಂಡತಿ ಹಿಂಗಂದ್ರೆ ಮಗು ಬರುತ್ತೆ, ಆಮೇಲೆ ಮಗು ಬರುತ್ತೆ. ನಿಮಗೆ ಎಲ್ಲೋ ಸೌಂಡ್ ಬತ್ತಾಯ್ತಲ್ಲ. ಸೌಂಡ ಎಲ್ಲೂ ಇಲ್ಲ, ಬೇಕಂದ್ರೆ ಕುಣಿರಿ. ಸೌಂಡ್ ಬಂತ? ಇಲ್ಲ. ಬರಲ್ಲ. ಏನಾಯ್ತು? ಏನು ಇಲ್ಲ, ಖುಷಿ. ನೀವು ಬಂದಿರೋ ಖುಷಿ ಮಾವ, ಖುಷಿ. ಮಾವ ಎಷ್ಟೊತ್ತು ಅಂತ ಕೂರ್ತೀರಿ? ಮಂಡಿ ನೋವುತ್ತೆ, ಬೇಗ ಇಳಿರಿ. ಮಂಚ ಕುಸನ್ನು ಅಂತೀನಿ. ಅಯ್ಯೋ ಇಳಿರಿ ಮಾವ, ಇಳಿರಿ ಮಾವ, ಬೇಗ ಬನ್ನಿ. ಅತ್ತೆ ನೀವು ಬನ್ನಿ ಅತ್ತೆ. ಅಯ್ಯೋ ಅಲ್ಲಿ ನೋಡಿ, ಅದು ಸಖತ್ತಾಗಿದೆ ಅದು. ಲೇ ಅಲ್ಲೇನಾರು ಕಾಣ್ತೈತಾ? ಏನು ಕಾಣಿಸ್ತಿಲ್ಲ. ಮತ್ತೇನ್ ನೋಡಕ್ ಹೇಳ್ದ? ಹೌದಲ್ವಾ? ಅಪ್ಪ ಅಮ್ಮ ಮಾವ, ಅತ್ತೆ ಬಂದಾಗ್ಲಿಂದ ನಿಂತ ಇದ್ರಲ್ಲ, ಕೂತ್ಕೊಳ್ಳಿ. ಮನೆ ಮರ್ಯಾದಿಲ್ವಾ? ನನ್ ಕರುಳಿಗೆ ಕೈ ಹಾಕ್ತಿರೇನ್ರ? ಹೇಳಣ್ಣ, ನಮ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ನಮ್ಮಮ್ಮ ತುಂಬಾ ಬಡವಳು ಕಣ. ಒಂದ್ ಕಡೆ ಬಂಡೆ ಹೊಡಿತಾ ಇದ್ಲು, ಒಂದ್ ದಿವ್ಸ ಸತ್ತೋಗ್ಬಿಟ್ಲು. ತಂದು ಹೆಣನ ಉಳ್ತೀನಿ, ಹೆಣ ಉಳಿದ್ಕೆ ದುಡ್ಡು ಕೊಡಿ ಅಂದ್ರು. ನನ್ನ ಹತ್ರ ದುಡ್ಡಿರ್ಲ ಕಣ. ನಮ್ಮವ್ವನ್ ಹೆಣ ಎತ್ತಿ ಉಂಗ್ರ ಕಿತ್ಕೊಂಡ್ರು ಕಣ. ಅವತ್ತೇ ಡಿಸೈಡ್ ಮಾಡ್ದೆ, ನಮ್ಮವ್ವಂಗ್ ಒಂದು ಗೋರಿ ಕಟ್ಸ್ಬೇಕು ಅಂತ. ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಫೈಟ್ ಕಣ. ಆ ಫೈಟ್ ಅಲ್ಲೇ ಒಬ್ಳು ಹುಡುಗಿ ಸಿಗ್ತಾಳೆ, ಅವಳನ್ನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಮನೆ ಮಾಡ್ದೆ ಕಣ. ನೆಕ್ಸ್ಟ್ ನಾನು ಅಂಡರ್ ವರ್ಲ್ಡ್ ಅಲ್ಲಿ ದೊಡ್ಡ ದಾನ ಅದೇ. ಆದ್ರೂ ನೆಕ್ಸ್ಟ್ ಡೇ ನನಗೆ ಮೇಲೆ ಎನ್ಕೌಂಟರ್ ಆರ್ಡರ್ ಪಾಸ್ ಆಯ್ತು. ಹೌದಾ? ಪೊಲೀಸ್ನವ್ರು ಅಟ್ಯಾಕ್ ಮಾಡ್ತಾರೆ ಅಂತ ನಾನೊಂದು ತೋಟಕ್ಕೆ ಓಡೋಗ್ಬಿಟ್ಟೆ. ಚಂದವಳ್ಳಿ ತೋಟ ಅಲ್ವಾ? ಕೆಂದೆಳ್ನೀರ್ ತೋಟ ಕಣ. ಅಲ್ಲಿಗೆ ಹೋಗಿ ನನ್ನ ಹುಡುಗಿ ಒಂದು ಲಾಡುಗೆ ವಿಷ ಹಾಕೊಂಡು ತಂದ್ ಕೊಟ್ಲು ಕಣೋ. ನನ್ಗೂ ಕೊಟ್ಲು. ನಾನ್ ಫಸ್ಟೇ ಊಟ ಮಾಡಿದ್ನಲ್ಲ, ತಿಂದಿಲ್ಲ, ಹಂಗೆ ಕೈಯಲ್ಲಿ ಇಟ್ಕೊಂಡೆ. ಅವಳು ಗಬ ಗಬ ಅಂತ ತಿಂದ್ಕೊಬಿಟ್ಲು. ಅವಳು ಸತ್ಲು, ನಾನ್ ಉಳ್ದೆ ಕಣೋ. ಇದ್ಯಾಕೋ ದುನಿಯಾ ಸ್ಟೋರಿ ಇದ್ದಂಗದಲ್ಲ. ನನ್ನ ಸ್ಟೋರಿನ ಸಿನಿಮಾ ಕಂಪೇರ್ ಮಾಡ್ಬೇಡ. ಲೇ ಅಣ್ಣ, ಅವತ್ತೇ ಬಾಂಬೆ ಅಡ್ಡದಲ್ಲಿ ಅಡ್ಡ ನಿಂತ್ಕೊಂಡು ಬೊಂಬೈ ಮಿಠಾಯಿ ಮಾರ್ತಾ ಇದ್ದೆ ಕಣ. 4 ಜನ ಬಂದು ನಾಯಿ ಹೊಡೆದ್ರು ಕಣ. ನಾಯಿ ಹೊಡೆದಿದ್ಕೆ ಮೂಳೆ ಎಲ್ಲ ಆಚೆಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಅಂಡರ್ ವರ್ಲ್ಡ್ ಟಾನ್ ಆಗಿದ್ದಣ್ಣ. ಬರೀ ಅಂಡರ್ವೇರ್ ಅಲ್ಲಿ ನಿಂತಿದೆ ಕಣ. ಅಂಡರ್ ವರ್ಲ್ಡಿಗೆ ಅವತ್ತು ಇಳ್ದವನು ಇವತ್ತಿಗೂ ನಿಂತಿಲ್ಲ, ಓಡ್ತಾನೆ ಇದ್ದೀನಿ ಕಣ. ಏನಿದು? ಅವಾಗ್ಲೇ ಹೇಳಿಲ್ವೇನಾ ಓಡ್ತಾನೆ ಇದ್ದೀನಿ ಅಂತ. ಕಣ್ಣು ಏನೇ ಒಂದು ಫ್ಲಾಶ್ ಬ್ಯಾಕು, ಒಳ್ಳೆ ಬೆಕ್ ತಿನ್ಬಿಟ್ರೆ ಇಲಿ ಇದ್ದಂಗದೆ. ಇದೆಲ್ಲ ಸತ್ಯನಾ ಕಣ್ಣು? ಈ ಕಮಲ ಅಂತ ಒಂದು ಆಟ ಇತ್ತು ಗೊತ್ತಾ? ಗೊತ್ತು. ಅದ್ರ ಸೀಸನ್ ಮುಗಿದ್ಮೇಲೆ ಕೋಣಗಳು ರೋಡ್ ಸೈಡ್ ಅಲ್ಲೇ ಓಡಾಡವಂತೆ. ಹೌದಾ? ಎಲ್ಲಿ? ಅಲ್ಲಿ ನೋಡು ಗೊತ್ತಾ? ಲೇ ಅವನ್ ಕೋಣ ಅಲ್ಲ ಕಣೋ, ರುದ್ರ ನನ್ ಶಿಷ್ಯ. ಬಸ್ಸು ಅಣ್ಣ, ಒಂಚೂರು ಬಟ್ಟೆ ಇದ್ರೆ ಕೊಡ. ಯಾಕಣ್ಣ? ಯಾವನು ನಮ್ಮ ರುದ್ರಣ್ಣನ ಕತ್ನೆ ಸರ್ಕಂತ ಕೂಯ್ದ್ಬಿಟ್ಟವನೆ. ಈಗ ನನ್ ಮಗಂಗ್ ಇಡ್ತೀನಿ ನೋಡ ಆಪು. ಅಣ್ಣ, ಏನ ವಿಷಯ ಗೊತ್ತಾಯ್ತಾ? ಏನು? ರುದ್ರಣ್ಣನ್ ಕತ್ ಯಾರೋ ಕುಯ್ದು ಬಿಟ್ಟವ್ರಂತೆ. ಅದೇನ್ ದೊಡ್ಡ ವಿಷಯ ಅಂತ ಹೇಳ್ತಿದ್ಯಾ? ಅದನ್ನು ನಾನೇ ಮಾಡ್ಸಿದ್ದು. ನೀನೇನೋ ಕುಯ್ದಿದ್ದು? ಹೌದು, ನಾನೇ ಕುಯ್ದಿದ್ದು ಕಣಲೆ. ಏ ಅಣ್ಣ, ಆಗಲ್ಲ. ಯಾಕೋ ಆಗಲ್ಲ? ಅಣ್ಣ ಒಂದೇ ಒಂದು ಡಿಚ್ಚೆ, ಒಂದೇ ಒಂದು ಮಾಂಜ, ಒಂದೇ ಒಂದು ಗುಡ್ಜ,
ಹೌದು ಹೌದು ಕತ್ತಿಂದ 3 ಇಂಚು ಗ್ಯಾಪ್ ಅಲ್ಲಿ ಲಾಂಗ್ನ ತಕೊಂಡು ಸರ್ಕನ್ಸ್ತೆ ರುದ್ರ ಚಿತ್ರ 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 ಕಡ ಅಂದ್ರೆ ರೌಡಿ ರುದ್ರನನ್ ಕತ್ ಕುಯ್ಸಿದ್ದು ನೀನೇ ಅಪ್ಪ ದೇವ್ರೆ ಈ ವಿಷಯ ಅವ್ರ ಶಿಷ್ಯಂಗ್ ಗೊತ್ತಾಗದೆ ಇರಂಗಿರ್ಲಪ್ಪ ಯಾವನ ಅವನ್ ಶಿಷ್ಯ ನಿನ್ ಪಕ್ಕನೇ ನಿಂತವನೆ ಅಂತ ಯಾವ ಬಾಯಿಲಿ ಹೇಳಣ್ಣ ಬಾ ಬಾ ಅಂತ ಕಾಳ ಹಾಕ್ಬಿಟ್ಟು ಹತ್ರ ಕರ್ದು ಮುಕ್ಬಿಟ್ರಲ್ಲ ನನ್ ಬಗ್ಗೆ ಗೊತ್ತು ತಾನೆ ನಾನ್ ಅವಾಗ್ಲೇ ಕಣ್ಣು ಕಿವಿ ಮೂಗು ಬಾಯಿ ಕಿಡ್ನಿ ಎಲ್ಲದ್ದು ಚಿಕ್ಕ ವಯಸ್ಸಲ್ಲಿ ಮಾರ್ಬಿಟ್ಟೆ ಅಣ್ಣ ಇದೇ ಹೆಬ್ಬೆಟ್ಟು ಒತ್ತಿದ್ದೀನಿ ಅಣ್ಣ ಅಣ್ಣ ನಾನು ಬಿಟ್ಬಿಡೋಣ ಸೈಲೆಂಟ್ ಆಗಿ ಹೋಗ್ಬಿಡ್ತೀನಿ ಸೈಡ್ ವಿಂಗಿ ಹತ್ರ ಬರ್ತಾ ಇಲ್ಲ ನೀನಿನ್ನು ಸೈಡ್ಗೆ ಹೋಗಿಲ್ಲ ಅಂದ್ರೆ ಎಲ್ಲಾದ್ರೂ ಓಡೋದ್ರೆ ಈ ನನ್ನ ಮಗ ಅಟ್ಟಿಸ್ಕೊ ಬಂದು ಹೊಡಿತಾನೆ ಅನ್ಸುತ್ತೆ ಸೈಲೆಂಟ್ ಆಗಿ ಹೋಗಿ ಸೈಲೆಂಟರ್ ಆಗಿ ಕೊಟ್ಟಷ್ಟು ಇಸ್ಕಣನ ಅಣ್ಣ ಅಣ್ಣ ಓಡೈತವನ ನಾನೆಲ್ಲ ಓಡೈತೀನಿ ಹತ್ರನೇ ಬರ್ತಾ ಇದ್ದೀನಿ ತಾನೆ ಅಣ್ಣ ಇವತ್ ನನ್ನ ಬಿಡಲ್ಲ ಕಣು ಅಣ್ಣ ಇಲ್ಲಿ ಕಿಡ್ನಿಲ್ ಕಲ್ಲಾಗಿದೆ ಅಣ್ಣ ಹೌದಣ್ಣ ಅಣ್ಣ ಅಲ್ಲೆಲ್ಲಾದ್ರೂ ಕಿಡ್ನಿ ಸ್ಟೋನ್ ಆಗುತ್ತಾ ಅವನಿಗೆ ಕೇಳಿದ್ನೇನೋ ನಾನು ಹೇಳ ಧರ್ಮ ಅಲ್ವಪ್ಪ ಅಣ್ಣ ಅವನು ಮಾತ್ರ ಬಗ್ಗಿಸ್ಕೊಂಡ್ ಮಾತ್ರ ಹೊಡಿಬೇಡ ಅಣ್ಣ ಹಂಗೆ ಹೊಡಿತೀನಿ ನನ್ನ ಮಗನೇ ಇನ್ನೊಂದ್ಸಾರಿ ಇಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಬೋಟಿ ತೆಗೆದು ನಮ್ಮೂರ್ ಗದ್ದೆಲ್ ನಾಟಿ ಮಾಡ್ಬಿಡ್ತೀನಿ ನಾಯಿ ನನ್ ಮಗ ಎಕ್ಸಿಟಿಗ್ ಪಂಚ್ ಬೇಕೇ ಬೇಕು ಅಂತ ನಾನ್ ಸಿಕ್ ಡೈಲಾಗ್ ಹೊಡೆದೋಯ್ತವ್ನೆ ಲೇ ಹೋಗ್ತಾ ಇರೋ ಕ್ವಾಣಕ್ಕೆ ಬ್ಯಾಕಿಗ್ ಬಾಯಿ ಹಾಕಿ ಯಾಕೋ ಕರೀತಾ ಇದ್ಯಾ ಅಣ್ಣ ಬಾಣ ಇಲ್ಲಿ ಅಯ್ಯೋ ಮೊದ್ಲು ಗದ್ದೆಗೆ ನಾಟಿ ಮಾಡ್ಸೋದಿರ್ಲಿ ತಲೆ ಕೂದ್ಲು ನಾಟಿ ಮಾಡಿಸ್ಕೊಂತಿದ್ದ ಅಣ್ಣ ಇಲ್ಲಣ್ಣ ನನಗೆ ಇಷ್ಟ ಆಗದೆ ಇರೋ ಪದ ಅಂತಂದ್ರೆ ಈ ನಾಟ್ಯ ಮಾಡಿಸ್ಕೊಳ್ಳೋದು ನನ್ನ ಬಗ್ಗೆ ಕಿಂಡಲ್ ಮಾಡ್ತೀವನಲ್ಲೇ ನಿಂತ್ಕೊಳ್ಳೋಣ ಏನಣ್ಣ ನಮ್ಮ ಅಣ್ಣನ ಬಗ್ಗೆ ಗೊತ್ತು ನಿನ್ಗೆ ನಮ್ಮ ಅಣ್ಣ ಯಾರು ಗೊತ್ತಣ್ಣ ಯಾರು? ಭಾರತದ ಹುಲಿ ಅವನು ಕೇಳದ್ನ ಹೇಳದ್ ನನ್ ಧರ್ಮ ಅಲ್ವಾ ನೀನು ಹುಲಿ ಏನೋ ಎಲ್ರು ಹಂಗೆ ಹೇಳ್ತಾರಣ್ಣ ಎಲ್ರು ಹಂಗೆ ಹೇಳ್ತಾರ ಮಾಡ್ ತೋರ್ಸು ಅಣ್ಣ ಬೇರಲ್ಲ ಅಣ್ಣ ಮಾಡ್ತೀಯೋ ಇಲ್ಲ ಹುಲಿ ತರ ಬಾ ಅಂದೆ ನಾಯಿ ತರ ಅಲ್ಲ ಇದೇ ಹುಲಿ ಅಣ್ಣ ನನ್ಗವೆಲ್ಲ ಗೊತ್ತಿಲ್ಲ ಹುಲಿ ತರ ಬಾ ಇಲ್ಲ ಅಂದ್ರೆ ನೀನು ಹುಲಿನ ಇನ್ನೊಂದ್ಸಲ ಏನಾದ್ರೂ ಹುಲಿ ಗಿಲಿ ಅಂತ ಬಿಲ್ಡಪ್ ಕೊಟ್ರೆ ಅವ್ರದ್ದು ಊರ್ ಬಾಗ್ಲು ಮಾಡ್ಬಿಡ್ತೀನಿ ಮಗನೇ ಹುಲಿ ಅಣ್ಣಂಗೆ ನಾಯಿ ನನ್ನ ಮಕ್ಕಳ ಯಾವನಾದ್ರ ಹುಲಿ ಅಂದ್ರೆ ನಾಯಿ ಹೊಡೆದಂಗ್ ಹೊಡಿತೀನಿ ದಿನಕ್ಕೊಂದೆರಡು ಪೆಟ್ಟು ತಿಂದಿಲ್ಲ ಅಂದ್ರೆ ಮೈ ರಿಲ್ಯಾಕ್ಸ್ ಆಗಲ್ಲ ನೋಡಿ ಏನ್ ನಗ್ತಾ ಇದ್ದೀರಾ ಇದೆಲ್ಲ ನಾನೇ ಮಾಡ್ಸ್ಕೊಂಡಿದ್ದು ಸುಶಾ